ಕರ್ನಾಟಕದ ಮಹಾ ಜನತೆಗೆ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವೀಗ ನಮ್ಮ ಊರಿನಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕ್ ಮಾಡೋ ಮುಖಾಂತರ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಕನ್ನಡದಲ್ಲೇ ಮಾತಾಡೋಣ ಅಂತ ಅನ್ಕೊಂಡೆ, ಇಂಗ್ಲೀಷ್ ಬಂದ್ಬಿಡ್ತು. ಓಕೆ ಗಾಯ್ಸ್, ನೆನ್ನೆ ಅನ್ಕೊಂಡ್ವಿ ಅಲ್ಲ ಅಂದ್ಕೊಂಡೆ ನಾಳೆಯಿಂದ ಬೆಳಿಗ್ಗೆ 6 ಗಂಟೆಗೆ ಎದ್ದು ರನ್ನಿಂಗ್ ವರ್ಕೌಟ್ ಡಯಟ್ ಕಷ್ಟನೇ ಇದೆಲ್ಲ ಮಾಡಬೇಕು ಅಂತ ಅದಕ್ಕೆ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀವಿ. ಇವತ್ತು ನಿನ್ನೆ ಮಲಗಿದ್ದು ಸುಮಾರು ನೆನ್ನೆ ಲೇಟ್ ಆಯಿತು, ಒಂದು 12 ಗಂಟೆ ಆಯಿತು. ಬಟ್ ಇವತ್ತು 6 ಗಂಟೆಗೆ ಎದ್ದಿದ್ದೀನಿ. ಒಂದು 6 ಅವರ್ಸ್ ಇದೆ ಸಾಕು ಅನಿಸುತ್ತೆ ಸದ್ಯಕ್ಕೆ. ಓಕೆ, ಬಟ್ ಒಂದೊಳ್ಳೆ ಫೀಲ್ ಬೆಳಿಗ್ಗೆ ಎದ್ಬಿಟ್ರೆ ಆ್ಯಕ್ಟಿವ್ ಆಗಿಬಿಡ್ತದೆ ಮೈಂಡು. ಈ ಲೇಟಾಗಿ ಎದ್ದರೆ ಈ ಮಾತುಗಳೇ ಬರೋಲ್ಲ, ಒಂಚೂರು ಮಂಕಾಗಿ ಮಾತಾಡೋದು. ನಾವೇ ಬೇಗ ಎದ್ದಿರೋದು ಅಂತ ಅಂದ್ಕೊಂಡ್ರೆ ನಮ್ಮೂರಲ್ಲಿ ಯಾರೋ ನೆನ್ನೆ ಎಲ್ಲ ಇರಲಿಲ್ಲ. ಬಂದು ಗದ್ದೆಗಳು ನಮ್ಮ ಕಡೆದಾಗ ಗದ್ದೆಗಳು ಅಂತೀರಿ, ಗದ್ದೆಗಳು ಕಳಿಸಿ ಬೆಳಗ್ಗೆ ನೋಡ್ಬೋದು. ಮೊದಲು ಎತ್ತುಗಳಲ್ಲಿ ಮಾಡೋರು, ಈಗ ಟ್ಯಾಕ್ಟರ್ಗಳು ಯೂಸ್ ಮಾಡಿ ಇದೆಲ್ಲ ಗದ್ದೆಗಳು ಕಳ್ಸೋರೆ. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಫುಲ್ ಈ ಕಡೆ ನಮ್ಮದು ಒಂದು ವೀಡಿಯೋ ಇರಬೇಕು, ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಈ ಕಡೆ ಫುಲ್ ಗದ್ದೆಗಳು, ಈ ಕಡೆ ಫುಲ್ ಗದ್ದೆಗಳು, ಫುಲ್ ಗ್ರೀನರಿ. ಅದು ಒಂದು ವೀಡಿಯೋ ಸಕ್ಕತ್ತಾಗೈತೆ ನಮ್ಮೂರ್ದು, ಕ್ರೇಜಿ. ಒಂದು ಕ್ಲಿಪ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಕ್ಲಿಪ್ ಹಾಕಿ ನೋಡ್ತೀನಿ, ಸಕ್ಕತ್ತಾಗಿದೆ. ನಮ್ಮದು ಆಯಿತಾ, ನಮ್ಮದು ಕರೆಕ್ಟ್, ನಮ್ಮದು ಮಾಡ್ತಾಯಿದ್ದೀವಿ. ನಮ್ಮ ತೋಟದಲ್ಲಿ ಹಾಕಿರೋದು ನಮ್ಮ ತೋಟ ಅಲ್ಲ, ನಮ್ಮ ಗದ್ದೆ ಮಾಡ್ತಾ ಇರೋದು ನೋಡಿಸ್ತೀನಿ. ಓಕೆ ಅಂತ ಹೇಳ್ತಾ ಇದನ್ನೇ ಸ್ಟಾರ್ಟ್ ಮಾಡೋಣ. ನೆನ್ನೆ ಒಂದು ಯಾವುದೋ ಹೇಳ್ದೆ ಅಲ್ಲ, ಏನು ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ದೇವರಲ್ಲಿಲ್ಲ, ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮ ನಿರ್ಧಾರದಲ್ಲಿದೆ. ಓಕೆ, ಇವತ್ತು ಡೇ ಟೋಟಲ್ 4 ಕಿಲೋಮೀಟ್ರ್ ಹೋಗಿ 8 ಕಿಲೋಮೀಟ್ರ್ ವಾಕ್ ಮಾಡಿ ಇವತ್ತಿನ ಫ್ರೀ ವರ್ಕೌಟ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ರಿ. ಬನ್ನಿ ಇವತ್ತು ಡೇ ಹೆಂಗೆ ಹೋಗುತ್ತೆ ನೋಡೋಣ. ಓಕೆ, ಮನೆಗೆ ಹೋಗಿ ಒಂಚೂರು ವರ್ಕೌಟ್ ಮಾಡ್ತಾ ಸಿಗೋಣ. ಗೈಸ್, ಈಗ ಊರಲ್ಲೆಲ್ಲ ಕೆಲಸ ಮುಗಿಸಿ ಒಂದೊಳ್ಳೆ ವರ್ಕೌಟ್ ಮಾಡಿ ಈಗ ಕೆಫೆಗೆ ಬಂದಿದ್ದೀವಿ. ಸೊ ಕೆಫೆನ ಓಪನ್ ಮಾಡಿ, ಆ್ಯಕ್ಚುಲಿ ಟೈಮು 11 ಗಂಟೆ ಆಗಿದೆ. ಆ್ಯಕ್ಚುಲಿ ನಮ್ಮ ಕೆಫೆಗೆ ಕಸ್ಟಮರ್ ಬರೋದಿಲ್ಲ 12 ಗಂಟೆ ಮೇಲೇ. ಬಟ್ ನಾವು ಏನು ಮಾಡೋದು ಅಷ್ಟೊತ್ತವರೆಗೂ ಅಂತ ಅದು ಅಭ್ಯಾಸ ಆಗಿಬಿಟ್ಟಿದೆ. ಡೈಲಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕೆಫೆಗೆ ಬಂದುಬಿಡೋದು. ಊರಿಗಿಂತೂ ಎಲ್ದವರೇ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ಜನಗಳು, ಇಲ್ಲಿ ಫ್ರೆಂಡ್ಸು ಬರ್ತಾ ಇರ್ತಾರೆ. ಸೊ ಹಂಗೆ ಅಭ್ಯಾಸ ಆಗಿಬಿಟ್ಟು ಇವತ್ತು 11 ಗಂಟೆಗೆಲ್ಲ ಬಂದುಬಿಟ್ಟಿದ್ದೀರಿ. ಓಕೆ, ಲೆಟ್ಸ್ ಸಿ. ಆ್ಯಕ್ಚುಲಿ ಒಂದು ಕಂಟೆಂಟ್ ಓರಿಯೆಂಟೆಡ್, ಅಂದರೆ ಏನಾದರೂ ಫನ್ ಪಬ್ಲಿಕ್ಕಲ್ಲಿ ಏನಾದರೂ ಕ್ವಶನ್ ಮಾಡಿ ಈ ಥರ ಏನೋ ವೀಡಿಯೋಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟು. ಬಟ್ ಯಾಕೆ ಮಾಡೋಕ್ಕಾಗ್ತಿಲ್ಲ, ಏನು ಕಮ್ಮಿ ಆಗಿದೆ ಅಂದರೆ ನನಗೆ ಧೈರ್ಯ ಕಮ್ಮಿ ಆಗಿದೆ ಅಂತ ಅದೊಂದು ಗೊತ್ತಾಯಿತು. ಫೋನಲ್ಲೆಲ್ಲ ಮಾತಾಡ್ಬಿಡ್ಬೋದು, ಬಟ್ ವೀಡಿಯೋ ಎಲ್ಲ ಮಾಡಿಕೊಂಡು ಅವರು ರಿಯಾಕ್ಷನ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ ಸಿ. ಹೇಳ್ತಿದ್ದಂಗೆ ರಪ್ಪ ಅಂತ ಕರೆಂಟ್ ಹೋಯ್ತು. ಶೆಟ್. ಓಕೆ, ಮಾಡೋಣ, ಬಟ್ ಮಾಡ್ತೀನಿ. ಒಂದು ಒಳ್ಳೆ ಕಮೆಂಟ್ ಹಾಕಿ, ಏನಾದರೂ ಒಂದು ಡೇರ್ಸ್ ಆಗಲಿ, ಇಲ್ಲ ಏನಾದರೂ ಈ ಥರ ಕ್ವಶನ್ಸ್ ಕೇಳಿ ಪಬ್ಲಿಕ್ಕಲ್ಲಿ ಅಂತ ಏನೋ ಒಂದು ಕಾಮೆಂಟ್ ವೆಯ್ಟ್ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ಯಾರಾದರೂ ಒಬ್ರು ಕಮೆಂಟ್ ಮಾಡಿದ್ರೆ ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಆ ಥರ ಕಂಟೆಂಟೇ ಮಾಡೋಣ ಅಂತ ನೋಡ್ತಿದ್ದೀನಿ. ಲೆಟ್ ಸಿ. ಒಂದೊಳ್ಳೆ ಕಮೆಂಟ್. ಗೈಸ್, ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತು ಈ ವಿಡಿಯೋ ಒಂದು ಖುಷಿಯಾಗೋ ವಿಚಾರ ಏನಂದರೆ, ನನ್ನ ಫ್ರೆಂಡು ಮೆಸೇಜ್ ಮಾಡಿದ್ದ, ಮಗ ನಿನ್ನ ಬ್ಲಾಗ್ ನಮ್ಮಮ್ಮ ನೋಡ್ತಿದ್ದಾರೆ, ಮೊಬೈಲಲ್ಲ ಟಿ ವಿಯಲ್ಲಿ ನೋಡ್ತಿದ್ದಾರೆ, ಯೂಟ್ಯೂಬಲ್ಲಿ. ಅವ್ರು ಹೇಳಿದ್ರು ಡೈಲಿ ಮಾಡೋಕ್ಕೆ ಹೇಳು, ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರು ಅಂತ ಹೇಳ್ದ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಬೇಜಾರೇನು ಅಂದರೆ,
ಹಿಂಗೆ ರ್ಯಾಂಡಮ್ ಆಗಿ ಒಬ್ಬ ಹೇಳ್ದೆ, ಏನಕ್ಕೆ ಇವೆಲ್ಲ ವರ್ಕೌಟ್ ಆಗಲ್ಲ, ಇದು ನಿಲ್ಲಿಸ್ಬಿಡು, ಏನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ. ಅದಕ್ಕೆ ಯಾವುದೋ ಒಂದು ರೀಲ್ ನೋಡಿದೆ ಅಂತ. ಎಲ್ಲರಿಗೂ ಇಷ್ಟ ಆಗಿದ್ದು ರಾಮನೇ, ಒಬ್ಬ ರಾವಣನಿಗೆ ಇಷ್ಟ ಆಗಲಿಲ್ಲ. ಹಂಗೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ, ಬಟ್ ಇಷ್ಟ ಆಗಿದ್ದಕ್ಕೇ ಆಲ್ಮೋಸ್ಟ್ ಒಂದು 4 ಬ್ಲಾಗ್ 5 ಬ್ಲಾಗ್ ಹಾಕಿದ್ದೀನಿ. ಒಂದು 200 ಇಲ್ಲ, 100ಇಂದ 190 ಮೆಂಬರ್ಸ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಿದ್ದಾರೆ. ಸೊ ಯಾರಿಗೂ ಗೊತ್ತಿರೋರಂತೂ ಇಲ್ಲ, ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಬರೋ ಸಬ್ಸ್ಕ್ರೈಬರ್ಸ್ ನೋಡ್ತೀವಲ್ಲ. ಸೊ ಅದರಲ್ಲಿ ರ್ಯಾಂಡಮಾಗಿ ಗೊತ್ತಿಲ್ಲದಿರೋರು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಒಂದು ಕಮೆಂಟ್ ಮಾಡಿ, ನಮಗೂ ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ಒಂದು ಕಂಟೆಂಟಾಗಿ ವೀಡಿಯೋ ಮಾಡಬೇಕಂತ ನನಗೂ ಇಷ್ಟ ಇದೆ. ಬಟ್ ಮಾಡ್ತೀನಿ ಮುಂದೆ ಬರೋ ದಿನದಲ್ಲಿ ಖಂಡಿತ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀನಿ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ನಮ್ಮ ಚಾನೆಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.